ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 25 1555. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಆಳಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳು ಸುಳ್ಳು ವದಂತಿ ಹರಡುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಜಿಲ್ಲಾಧಿಕಾರಿ ಯಶವಂತ್ ವಿ ಗುರ್ಕರ್ ಎಚ್ಚರಿಕೆ. ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಶರಣಬಸವೇಶ್ವರ ಕಲಾ ವಿಭಾಗದ ವತಿಯಿಂದ ಕಲಬುರಗಿ ನಗರವನ್ನ ನೈರ್ಮಲ್ಯ ಕುರಿತು ವಿದ್ಯಾರ್ಥಿಗಳಿಗೆ ಆಯೋಜಿಸುವ ಕಾರ್ಯಕ್ರಮ ಉದ್ಘಾಟಿಸಿದ ಗಣ್ಯರು. ಈಗ ವಾರ್ತೆಗಳ ವಿವರ. ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ರಾಘವ ಚೈತನ್ಯ ಲಿಂಗ ಪೂಜೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ
ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹರಡಿ ಸಮಾಜದ ಶಾಂತಿ ಕದಡುವ ಸಾಮಾಜಿಕ ಜಾಲತಾಣಗಳ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಯಶವಂತ್ ಗುರ್ಕರ್ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ 1ರಂದು ನಡೆದ ಪ್ರಕರಣದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಮೃತರ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ನೀಡುತ್ತಿಲ್ಲ ಹಾಗೂ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಎಂಬ ಸುಳ್ಳು ಸುದ್ದಿ ಪ್ರಸಾರ ಮಾಡುತ್ತಿರುವುದನ್ನು ಗಮನಿಸಲಾಗಿದೆ. ಇದೆಲ್ಲವೂ ಸತ್ಯಕ್ಕೆ ದೂರವಾಗಿದೆ ಎಂದು ಸ್ಪಷ್ಟಪಡಿಸಿದ ಅವರು ಸುಳ್ಳು ಸುದ್ದಿ ಹರಡುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪ್ರಕರಣ ಕುರಿತಂತೆ ಮಾರ್ಚ್ 1ರಂದು ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು ಆಳಂದ ಚಲೋ ಕರೆ ನೀಡಿ ಕಾರಣ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾಗುವ ಸಾಧ್ಯತೆ, ಶಾಂತಿ ಮತ್ತು ಸಾಮರಸ್ಯ ಕಾಪಾಡುವ ನಿಟ್ಟಿನಲ್ಲಿ 2 ಕೋಮಿನವರ 4-5 ಗುಂಪಿನೊಂದಿಗೆ ಪ್ರತ್ಯೇಕ ಶಾಂತಿ ಸಭೆ ಕರೆದು ಶಾಂತಿ ಕಾಪಾಡುವಂತೆ ಮತ್ತು ಜಿಲ್ಲಾಡಳಿತ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ತಾವು ಬದ್ಧರಾಗಬೇಕು ಎಂದು ತಿಳಿಸಿದಾಗ ಅದಕ್ಕೆ ಅವರು ಒಪ್ಪಿದರು. ಇದಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ತಾಲೂಕಿನಾದ್ಯಂತ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿ ಮಾಡಿ ಪ್ರಚೋದನಕಾರಿ ಭಾಷಣ ಮಾಡುವ ಪ್ರಮೋದ್ ಮುತಾಲಿಕ್ ಮತ್ತು ಚೈತ್ರಾ ಅವರನ್ನು ಜಿಲ್ಲೆಗೆ ಮತ್ತು ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳನ್ನು ಆಳಂದ ತಾಲೂಕು ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು ಎಂದರು. ಇಷ್ಟಾಗಿಯೂ ಮಾರ್ಚ್ 1ರಂದು ದರ್ಗಾದಲ್ಲಿ 2 ಕೋಮಿನವರ ಒಪ್ಪಿಗೆಯಂತೆ ಸರ್ವಧರ್ಮ ಸರ್ವಪಕ್ಷದವರು ಸೇರಿ 22 ಜನರಿಗೆ ಪೂಜೆ ಸಂದರ್ಭದಲ್ಲಿ ದರ್ಗಾ ಪ್ರವೇಶಕ್ಕೆ ಅವಕಾಶ ನೀಡಲಾಗಿತ್ತು. ಪೂಜೆ ಮುಗಿಸಿ ಹೊರಬಂದ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಸರ್ಕಾರಿ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದು, ಈ ಸಂಬಂಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ತದನಂತರ ನೆಕ್ಸ್ಟ್ ದಿನ ಮತ್ತೆ ಮರುದಿನಗಳಲ್ಲಿ ನಾವು ದರ್ಗಾ ಕಮಿಟಿ ಮೆಂಬರ್ಸ್ನ ಕರೆದಿ ಲೀಗಲಿ ಪೊಸಿಷನ್ ಏನಿದೆ ನಾನು ನಿಮ್ಗೆ ಹೇಳ್ತೀನಿ. ಲೀಗಲಿ ಏನು ಪೊಸಿಷನ್ ಇದೆ ಅಂತ. ಅಲ್ಲಿ ಒಂದು ಶಿವಲಿಂಗ ಇದೆ ಒಳಗೆ, ಎಲ್ಲಿ ದರ್ಗಾ ಒಳಗೆ ಒಬ್ಬ ಶಾಸ್ತ್ರಿ ಅನ್ನೋರು ಸಿಂಗಲ್ ಮೆಂಬರ್ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇದು ವರ್ಷಾನುಗಟ್ಟಲೆಯಿಂದ ನಡೀತಾ ಇದೆ. ಜನವರಿಯಲ್ಲಿ ಕೆಲವರು ಮಿಸ್ಕ್ರಿಯೆಂಟ್ಸು ಅದಕ್ಕೆ ಡಿಸ್ಕ್ರಿಪ್ಟ್ ಮಾಡಿದ್ರು. ಅದನ್ನು FIR ಆಗಿದೆ, ಪೊಲೀಸ್ನವರು ತನಿಖೆಯನ್ನು ತಗೊಂಡಿದ್ದಾರೆ, ಅದನ್ನು ಅರೆಸ್ಟು ಆಗಿದ್ದಾರೆ ಜನಗಳು. ಸೊ ಅದರ ಹಿನ್ನೆಲೆಯಲ್ಲಿ ಅದನ್ನ ಪೂಜೆ ಮಾಡಬೇಕು ಅಂತ ಕೆಲವು ಮೆಂಬರ್ಸ್ ರಿಕ್ವೆಸ್ಟ್ ಮಾಡಿದ್ರು. ಇವಾಗ ಲೀಗಲ್ ಪೊಸಿಷನ್ ಏನಿದೆ, ದಟ್ ಶಿವಲಿಂಗ್ ಇಸ್ ದೇರ್ ಆ್ಯಂಡ್ ಸಮ್ ಪೀಪಲ್ ಆರ್ ವರ್ಷಿಪಿಂಗ್ ಇಟ್. ಸೊ ನಾನು DC ಆಗಿ ಐ ಕೆನಾಟ್ ಪ್ರಿವೆಂಟ್ ಎನಿ ಪರ್ಸನ್ ಹೂ ಇಸ್ ನಾಟ್ ಕ್ರಿಯೇಟಿಂಗ್ ಅ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ನಾಟ್ ಟು ಎಂಟರ್ ದ ದರ್ಗಾ. ದರ್ಗಾ ಇಸ್ ಅ ಪಬ್ಲಿಕ್ ಸ್ಪೇಸ್, ಎನಿಬಡಿ ಕ್ಯಾನ್ ಎಂಟರ್. ಆ್ಯಂಡ್ ಆ ದರ್ಗಾದಲ್ಲಿ 80% ಹೋಗೋರು ಹಿಂದೂಸ್, ಮೋರ್ ದೆನ್ 80% ಆರ್ ಹಿಂದೂಸ್ ಹೂ ಗೋ ಟು ದಟ್ ದರ್ಗಾ. ಸೊ ಆಸ್ ಎ ಡಿಸ್ಟ್ರಿಕ್ಟ್, ಆಸ್ ಎ DM, ಐ ಕೆನಾಟ್ ಪ್ರಿವೆಂಟ್ ಎನಿಬಡಿ ಫ್ರಮ್ ನಾಟ್ ಎಂಟ್ರಿಂಗ್ ದ ದರ್ಗಾ ಹೂ ಇಸ್ ವೆಲ್ ಇಂಟೆಂಡೆಡ್. ಯಾರೋ 3 ಜನನ ನಾವು ಬ್ಯಾನ್ ಮಾಡಿದ್ವಿ, ಅವ್ರು ಬಂದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂತ ಕ್ಲಿಯರ್ ಕಟ್ ನಮಗೆ ಪೊಲೀಸಿಂದ ವರದಿ ಇತ್ತು. ಸೊ 3 ಜನನ ನಾವು ಬ್ಯಾನ್ ಮಾಡಿದ್ವಿ, ಪ್ರಮೋದ್ ಮುತಾಲಿಕ್ ಹಾಗೂ ಚೈತ್ರಾ ಮತ್ತು ಆಂದೋಲನ ಶ್ರೀಗಳು. ಮೂರು ಜನನ ನಾವು ದರ್ಗಾ ಜಿಲ್ಲೆಗೆ, ಇಬ್ಬರನ್ನ ಜಿಲ್ಲೆಗೆ ಬರ್ದಂಗೆ ಒಬ್ಬರನ್ನ ತಾಲೂಕಿಗೆ ಬರ್ದಂಗೆ 6 ದಿನಕ್ಕೆ ನಾವು ಬ್ಯಾನ್ ಮಾಡಿದ್ವಿ. ಆಮೇಲೆ 2 ಕಡೆಯವ್ರನ್ನ ಕರೆಸಿ ಮೀಡಿಯೇಟ್ ಮಾಡಿ ನಿಮ್ಮ ಕಡೆಯಿಂದ ಎಷ್ಟು ಜನ, ನಿಮ್ಮ ಕಡೆಯಿಂದ ಎಷ್ಟು ಜನ ಅಂತ ನಾವು ಒಪ್ಪಿಸಿದ್ವಿ. ಸೊ ದರ್ಗಾ ಕಮಿಟಿಯವರು ಒಪ್ಪಿದ್ರು. ಆ್ಯಂಡ್ 22 ಜನ ನಾವು ಬಿಟ್ಟಿದ್ವಿ. 22 ಜನ ಅಕ್ರಾಸ್ ಆಲ್ ಪೊಲಿಟಿಕಲ್ ಪಾರ್ಟೀಸ್, ನಾಟ್ ಸಿಂಗಲ್ ಪೊಲಿಟಿಕಲ್ ಪಾರ್ಟಿ. ದಿಸ್ ವಾಸ್ ದಿ ಅಗ್ರಿಮೆಂಟ್. ಪೀಸ್ ಮೀಟಿಂಗಲ್ಲಿ ತದನಂತರ ನಡೆದಂಥ ಚರ್ಚೆಗಳು ಇಂಡಿವಿಜುವಲ್ ಅವತ್ತು ಎಲ್ಲ ಅದೇ ಥರನೇ ಆಯಿತು. ಅವ್ರ ಕಡೆ 10 ಜನ ಬಂದರು, ಇವ್ರ ಕಡೆ 10 ಜನ ಬಂದರು, ಮತ್ತು ಅದ್ರ ಮೇಲೆ ದರ್ಗಾ ಕಮಿಟಿಯವರಿದ್ದರು. ಏನು ನಾವು ಒಪ್ಪಂದ ಮಾಡ್ಕೊಂಡಿದ್ವಿ ಅದೇ ಥರ ಪೂಜೆ ನಡೀತು. ಕೊನೆ ಗಲಿಗೆಯಲ್ಲಿ ಕೆಲವು ಮಿಸ್ಕ್ರಿಯೆಂಟ್ಸ್ ಕಲ್ಲನ್ನು ಎಸೆದ್ರು. ಆ ಕಲ್ಲು ಎಸೆತದಲ್ಲಿ ಸರ್ಕಾರಿ ವಾಹನಗಳು ಜಖಂಗೊಂಡು ಕೆಲವು. ತದನಂತರ ಪೊಲೀಸ್ನವರು ಏನು 144 ಸೆಕ್ಷನ್ ಇತ್ತು, ಯಾರ್ಯಾರು ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಏನೇನು ಕ್ರಮ ತಗೋಬೇಕು ಅದು ತೊಗೊಳ್ತಾ ಇದ್ದಾರೆ. ಯಾರು ಕಲ್ಲೆಸೆದ್ರು, ಯಾರ್ದು ವಿಡಿಯೋದಲ್ಲಿ ಫೋಟೋದಿದೆ ಅವ್ರ ಮೇಲೆ ಕೇಸಸ್ ಗೊತ್ತಾಗುತ್ತೆ. ದಿಸ್ ಇಸ್ ದಿ ಅಫಿಷಿಯಲ್ ವರ್ಷನ್. ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಇಶಾ ಪಂತ್ ಮಾತನಾಡಿ 144 ಸೆಕ್ಷನ್ ನಿಷೇಧಾಜ್ಞೆ ಉಲ್ಲಂಘನೆ ಮತ್ತು ಕಲ್ಲು ತೂರಾಟ ಪ್ರಕರಣದಲ್ಲಿ ಇದುವರೆಗೂ 6 FIR ದಾಖಲಿಸಿ 9 ಜನ ಮಹಿಳೆಯರು ಸೇರಿದಂತೆ 165 ಜನರನ್ನು ಬಂಧಿಸಲಾಗಿದ್ದು, ಕಲ್ಲು ತೂರಾಟದ ಹಿಂದಿನ ಮಾಸ್ಟರ್ ಮೈಂಡ್ ಪತ್ತೆಗೆ ಜಾಲ ಬೀಸಿದೆ ಎಂದು ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಫೆಬ್ರವರಿ 28ರಂದು ಪ್ಯಾಟ್ರೋಲಿಂಗ್ ಸಮಯದಲ್ಲಿ ದರ್ಗಾ ಆವರಣದಲ್ಲಿ ಅಪಾರ ಪ್ರಮಾಣದಲ್ಲಿ ಸಣ್ಣ ಕಲ್ಲುಗಳು, ಲಾಠಿ ಪತ್ತೆಯಾಗಿದ್ದವು. ಇವುಗಳನ್ನು ಅಂದೇ ಜಪ್ತಿ ಮಾಡಿ ಪ್ರಕರಣ ದಾಖಲಿಸಲಾಗಿತ್ತು. ಆಳಂದ ಸೂಕ್ಷ್ಮ ಪ್ರದೇಶವಾಗಿದ್ದರಿಂದ ನೆರೆಯ ಯಾದಗಿರಿ, ಬೀದರ್ ಸೇರಿದಂತೆ ಒಟ್ಟಾರೆ 900 ಪೊಲೀಸ್ ಸಿಬ್ಬಂದಿಗಳನ್ನು ಭದ್ರತೆಗೆ ನಿಯೋಜಿಸಲಾಗಿತ್ತು ಎಂದರು.
ಹೇಳಿ. ಸೊ ಅದಕ್ಕೆ 144 ಕೂಡ 27ನೇ ತಾರೀಕಿಂದ ನಿಮಗೆ ಗೊತ್ತಿರಬೇಕು, ಅಲ್ಲಿ ಆಳಂದ್ ತಾಲೂಕಿನಲ್ಲಿ 144 ಆಯಿತು, ಜಾರಿ ಆಯಿತು. ಆ್ಯಂಡ್ ಹಾಗೆ ಅದು 3 ಜನಗೆ ನಿಷೇಧ ಮಾಡಿದ್ದೀವಿ. ಸೊ ಇದು ಎಲ್ಲ ಆಯಿತು. ನಮಗೆ ಆ ಥರ ಡೌಟ್ ಇತ್ತು ದ್ಯಾಟ್ ಇದು ಏನಾದರೂ ಆಗಬಹುದು ಅಂತ. ಅದಕ್ಕೆ ನಾವು ಯಾದಗಿರಿ, ಬೀದರ್ ಮತ್ತು ಬೇರೆ ಬೇರೆ ಅಂದರೆ ಡಿಸ್ಟ್ರಿಕ್ಟ್ಸ್ಗಳಿಂದ ಕೂಡ ಫೋರ್ಸ್ ಕಳಿಸಿದ್ದೀವಿ. KSRP ಬಟಾಲಿಯನ್ಸ್ ಕಳಿಸಿದ್ದೀವಿ. ನಮ್ಮ DR ಪಾಟೀಲ್ ಅರೌಂಡ್ 900 ಸಿಬ್ಬಂದಿ ಅವರು ಅಲ್ಲಿ ಇದ್ದರು. ದ್ಯಾಟ್ ಈಸ್ ಲೈಕ್ ಒನ್ ಹೋಲ್ ಡಿಸ್ಟ್ರಿಕ್ಟ್ ಪೊಲೀಸ್. ಅಷ್ಟು ಜನ ಅಲ್ಲಿದ್ದರು. ಅದಕ್ಕೆ ನಾವು ತುಂಬ ಹೋಮ್ವರ್ಕ್ ಮಾಡಿದ್ದೀವಿ. 27ನೇ ತಾರೀಕಿಂದ ಇಷ್ಟು ಪೊಲೀಸ್ ಅವರು ಅಲ್ಲಿದ್ದರು. ಪೆಟ್ರೋಲಿಂಗ್ ಮಾಡುವಾಗ 28ನೇ ತಾರೀಕು ನಮಗೆ ದರ್ಗಾ ರೂಫ್ ಟಾಪಿಂದ ಮತ್ತು ಅಲ್ಲಿ ಒಂದು ಸ್ಕೂಲ್ ಇದೆ, ಅಲ್ಲೇ ದರ್ಗಾ ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ, ಅಲ್ಲಿಂದ ಅಲ್ಲೇ ಮೇಲೆ ಅಂದರೆ ಟನ್ ಅದು ಕಳ್ಳು ನಮಗೆ ಸಿಕ್ತು. ಬೇರೆ ಬೇರೆ ಕಡೆ ಅವರು ಸ್ಟೋರ್ ಮಾಡಿದ್ರು. ಅದನ್ನು ನೋಡಿ ನಾವು ಎಲ್ಲ ಅಲ್ಲಿಂದ ತೆಗೆಸಿದ್ದೀವಿ. ಮತ್ತು 28ನೇ ತಾರೀಕೆ ಒಂದು FIR ಕೂಡ ಆಯಿತು. ಗೌರ್ಮೆಂಟ್ ಪಂಚಾಯತ್ಗೆ ಕರೆಸಿ ನಾವು ಪಂಚನಾಮ ಕೂಡ ಮಾಡಿದ್ದೀವಿ. ಇದು ಎಲ್ಲ ರಾತ್ರಿ ನಾವು ಇದು ಎಲ್ಲ ಮಾಡಿದ್ದೀವಿ. ಹಾಗೆ ಅಂದರೆ ನೆಕ್ಸ್ಟ್ ಡೇ ಅಂದರೆ 1ನೇ ತಾರೀಕು ನಾವು ಪೆಟ್ರೋಲಿಂಗ್ ಮಾಡುವಾಗ ನಮಗೆ ಒಂದು 2-3 ಕಡೆಯಿಂದ ಲಾಠಿ ಸಿಕ್ತು. ಅದು ಕೂಡ ನಾವು ಸೀಸ್ ಮಾಡಿ ಅದರಲ್ಲಿ ಕೂಡ FIR ಮಾಡಿದ್ದೀವಿ. ಸೊ ಇದು ಎಲ್ಲ ನಾವು ಇಷ್ಟು ಪ್ರಿಪರೇಷನ್ ಮಾಡಿದ್ದೀವಿ. ಅದಕ್ಕೆ ನಮಗೆ ಇದು ಎಲ್ಲ ಗೊತ್ತಾಯಿತು. ಅದಕ್ಕೆ ನಾವು ಏನೋ ಎಲ್ಲ ಪ್ರಿವೆಂಟ್ ಮಾಡಿ ಎಂಡಲ್ಲಿ ಏನಾಯಿತು ಅದು ಎಲ್ಲ ಮನೆ ದರ್ಗಾ ಪಕ್ಕದಲ್ಲೇ ನೀವು ಎಲ್ಲರೂ ನೋಡಿರ್ಬೋದು, ಅಲ್ಲೇ ಮನೆ. ಅಲ್ಲಿಂದ ಓಡ್ ಬಂದಿದ್ರು ನಮ್ಮ ಪೊಲೀಸ್ ಅವರು. ಅಟ್ಲೀಸ್ಟ್ 100 ಜನ ಪೊಲೀಸ್ ಅವರು ಇದ್ದರು. ಅದಕ್ಕೆ ಎಲ್ಲ ಅಲ್ಲೇ ನಾವು ಸ್ಟಾಪ್ ಮಾಡಿದ್ದೀವಿ. ಕಲ್ಲು ಅಲ್ಲೇ ಅಲ್ಲಿಂದ ಅದು ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಆ ಥರ ಬಿಲ್ಡಿಂಗ್ ಇದೆ, ಅಲ್ಲಿಂದ ಕಲ್ಲು ತೊಗೊಂಡು ಅವರು ಸ್ಟೋನ್ ಪೆಲ್ಟಿಂಗ್ ಮಾಡಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ. ಬಟ್ ದ್ಯಾಟ್ ಲಾಸ್ಟೆಡ್ ಓನ್ಲಿ ಫಾರ್ 2 minutes. ಅಲ್ಲೇ ಅವರಿಗೆ ಲಾಠಿ ಚಾರ್ಜ್ ಮಾಡಿ ನಾವು ಅವರಿಗೆ ಡಿಸ್ಪರ್ಸ್ ಮಾಡಿದ್ದೀವಿ. ಯಾಕೆಂದರೆ ನಾವು ಅಷ್ಟು ಜನ ಪೊಲೀಸ್ ಅವರಿಗೆ, ಸಿಬ್ಬಂದಿ, ಆಫೀಸರ್ಸ್ ಅವರಿಗೆ ಅಲ್ಲಿ ಕಳಿಸಿದ್ದೀವಿ, ಅಲ್ಲಿ ಡೆಪ್ಯೂಟ್ ಮಾಡಿದ್ದೀವಿ. ಅದಕ್ಕೆ ದೊಡ್ಡ ಅಷ್ಟು ದೊಡ್ಡ ಇಶ್ಯೂ ಆಗಬಹುದಾಗಿತ್ತು, ಅಷ್ಟು ನಾವು ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ. ದಿಸ್ ಇಸ್ ದ ಟ್ರೂತ್. ಅದಾದ ನಂತರ ನೆಕ್ಸ್ಟ್ ಡೇ ಯಾರು ಇದರಲ್ಲಿ ತಪ್ಪು ಮಾಡಿದ್ದಾರೆ ದಯವಿಟ್ಟು ಒಂದು ಕ್ಲಾರಿಫಿಕೇಶನ್ ಎಲ್ಲರಿಗೂ ಕೊಡಬೇಕಾಗಿರುತ್ತೆ. ದಟ್ ಇದಾದ ನಂತರ ಸುಮಾರು ಜನ ಇಲ್ಲಿ ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ ಕ್ರಿಯೇಟ್ ಮಾಡಿ, ಫ್ಯಾಬ್ರಿಕೇಟ್ ಮಾಡಿ ಎಲ್ಲ ಕಡೆ ವೈರಲ್ ಮಾಡ್ತಿದ್ದಾರೆ. ಅದರಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಯಾರ್ದು ಅವರು ಈ ಥರ ಮಾಡ್ತಿದ್ದಾರೆ. ಅಲ್ಲಿ ನೀವು ಎಲ್ಲರೂ ನೋಡಿರಬಹುದು, ಕೆಲವು ವಿಡಿಯೋಸ್ ನೋಡಿರಬಹುದು. ದ್ಯಾಟ್ ಪೊಲೀಸ್ ಅವರು ಇಬ್ಬರು ಅಲ್ಲಿ ಡೆತ್ ನ್ಯಾಚುರಲ್ ಕಾಸಸ್ಸಿಂದ ಇಬ್ಬರು ಡೆತ್ ಆಗಿದ್ರು. ಅಲ್ಲಿ ಒಂದು ವಿಡಿಯೋ ಏನು ಬಂತು ದಟ್ ಪೊಲೀಸ್ ಅವರು ಇದು ದಫನ್ ಮಾಡೋಕ್ಕೆ, ಅದು ಬರಿ ಮಾಡೋಕ್ಕೆ ಬಿಡ್ತಾ ಇಲ್ಲ, ಮಣ್ಣು ಹಾಕೋಕ್ಕೆ ಬಿಡ್ತಾ ಇಲ್ಲ. ಅದು ಸುಳ್ಳು. ಬಿಕಾಸ್ ಅಲ್ಲೇ ಅವರು ಅದೇ ದಿವಸ ಅಲ್ಲಿ ನಮ್ಮ ಆಫೀಸಲ್ಲಿ DC ಮತ್ತು ನಾನು ಅಲ್ಲಿದ್ದೆ, ಕೆಲವು ಲೀಡರ್ಸ್ ಬಂದಿದ್ದರು, ಅವ್ರಿಗೆ ಎಲ್ಲ ತೋರಿಸಿ ಹೇಳಿದ್ದೀವಿ. ಅದಾದ ನಂತರ ಅವರೇ ಅಲ್ಲಿ ಹೋಗಿ ನೋಡಿದರು. ಅದಾದ ನಂತರ ಕಾಲ್ ಮಾಡಿ ಹೇಳಿದರು, ಮೇಡಮ್ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ನಾವೇ ಅಲ್ಲಿ ಇದು ಮಾಡಿ ಬಂದಿದ್ದೀವಿ, ದಫನ ಮಾಡಿ ಬಂದಿದ್ದೀವಿ, ಅಂತಿಮ ಕ್ರಿಯೆ ಎಲ್ಲ ಮಾಡಿ ಬಂದಿದ್ದೀವಿ. ಆ ಥರ ಸುಮಾರು ಈ ಥರ ಸುಳ್ಳು ವಿಡಿಯೋಸ್ ಬರ್ತಾ ಇದೆ. ಸೊ ಅದಕ್ಕೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಈ ಥರ ನೀವು ಸುಳ್ಳು ವಿಡಿಯೋಸ್ ಕ್ರಿಯೇಟ್ ಮಾಡಬೇಡಿ. ಆ್ಯಂಡ್ ಈ ಸುಳ್ಳು ವಿಡಿಯೋಸ್ ಮೇಲೆ ನೀವು ಇದನ್ನು ರೂಮರ್ಸ್ ಏನು ಹೇಳ್ತೀವಿ, ರೂಮರ್ಸ್ ಸ್ಪ್ರೆಡ್ ಮಾಡಬಾರ್ದು. ಆ್ಯಂಡ್ ರೂಮರ್ಸ್ ಮೇಲೆ ನೀವು ಬಿಲೀವ್ ಮಾಡಬಾರ್ದು. ಇದು ಎರಡು, ದಿಸ್ ಈಸ್ ರೂಮರ್ ಸ್ಪ್ರೆಡಿಂಗ್ ಈಸ್ ಅನ್ ಅಫೆನ್ಸ್. ಸ್ಪ್ರೆಡಿಂಗ್ ರೂಮರ್ಸ್, false news, fake news and trying to create animosity is an offense. So ಈ ಥರ ದಯವಿಟ್ಟು ಯಾರು ಮಾಡಬಾರ್ದು. ಅಲ್ಲಿ ಯಾರಿಗೂ ತೊಂದರೆ ಇಲ್ಲ, ಎಲ್ಲ ಪ್ರಾಪರ್ ಆಗಿ ಎಲ್ಲ ನಡೀತಾ ಇದೆ. ನಾವು ಏನು ಮಾಡಿದ್ದೀವಿ, ಎಲ್ಲ ಕಾನೂನು ರೀತಿಯೇ ಮಾಡಿದ್ದೀವಿ. ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅವ್ರದ್ದು ವಿಡಿಯೋಸ್ ನೋಡಿ ಫುಲ್ ರಾತ್ರಿ 1ನೇ ತಾರೀಕು ನಮ್ಮ ಎಲ್ಲ ಆಫೀಸರ್ ವಿಡಿಯೋಸ್ ನೋಡಿ ಯಾರ್ಯಾರಲ್ಲಿ ಇದ್ರೂ ಅವರಿಗೆ ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಶರಣ ಬಸವೇಶ್ವರ ಕಲಾ ವಿಭಾಗದ ವತಿಯಿಂದ ಕಲಬುರಗಿ ನಗರವನ್ನ ನೈರ್ಮಲ್ಯವಾಗಿಟ್ಟುಕೊಳ್ಳುವ ಕುರಿತು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ತರಬೇತಿ ಕಾರ್ಯಕ್ರಮವನ್ನು ಗಣ್ಯರು ಸಸಿಗೆ ನೀರೆರೆದು ಉದ್ಘಾಟಿಸಿದರು.
ಕಲಬುರಗಿ ಮಹಾನಗರ ಪಾಲಿಕೆ ನೂತನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ನಗರ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಆಯೋಜಿಸಿದ್ದ ವಿವಿಧ ಕಾರ್ಯಕ್ರಮದ ಯೋಜನೆಗಳನ್ನು ಪ್ರದರ್ಶಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ಸ್ನೇಹಲ್ ಲೋಖಂಡೆ ಅವರು, ನಗರ ಸ್ವಚ್ಛತೆ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದ್ದು, ವಿದ್ಯಾರ್ಥಿಗಳು ಸಹ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಗರದ ನೈರ್ಮಲ್ಯೀಕರಣಕ್ಕೆ ಒತ್ತು ಕೊಡಬೇಕು ಎಂದರು. 1 ತಿಂಗಳುಗಳ ಕಾಲ ಆಯೋಜಿಸಿರುವ ನೈರ್ಮಲ್ಯ ಕುರಿತು ತರಬೇತಿಯಲ್ಲಿ ವಿದ್ಯಾರ್ಥಿಗಳು ಕಲಬುರಗಿ ನಗರದ ಸ್ವಚ್ಛತೆಗೆ ಹೇಗೆಲ್ಲ ಯೋಜನೆ ಹಾಕಿಕೊಳ್ಳಲು ಸಾಧ್ಯ ಎಂಬುದು ಕಲಿತುಕೊಳ್ಳಲು ಅನುಕೂಲವಾಗುತ್ತೆ. ಕಲಬುರಗಿ ಮಹಾನಗರ ಪಾಲಿಕೆ ಅವಶ್ಯಕತೆ ಇರುವಾಗಲೆಲ್ಲ ವಿದ್ಯಾರ್ಥಿಗಳು ಸಹಕಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು. of doing internship of 20 students in the Kalburgi Mahanagar Palike. ಸರ್ ನಮಗೆ ಹೇಳಿದರು ಕಿ ಸರ್ ನಮ್ಮ ಕಡೆ ಸ್ಟೂಡೆಂಟ್ಸ್ ಇದ್ದಾರೆ, ಅವರೇ ತುಂಬ ಇಂಟ್ರೆಸ್ಟ್ ಆಗಿ ಸ್ಯಾನಿಟೇಷನ್ ಮತ್ತು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಹೆಂಗೆ ಕೆಲಸ ನಮ್ಮ ಸ್ಟಾಫ್ ಮಾಡ್ತಾರೆ, ನಾವು ಮಾಡ್ತಾ ಇದ್ದಾರೆ, ಮತ್ತು ಹೆಂಗೆ ನಾವು ಸ್ವಚ್ಛತೆ ಕೊಡ್ತಾ ಇದ್ದೇವೆ ಅದರ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ತಾವು ನಮಗೆ ಸ್ಟೂಡೆಂಟ್ಸ್ಗೆ ಕೊಟ್ಬಿಡಿ. ಸೊ ವಿ ಆಲ್ಸೋ ವೇರ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ because definitely the first thing which we want for a clean cities are aware citizens ನಮಗೆ ತುಂಬ ಅವೇರ್ ಆಗಬೇಕು. ಆ ಸಿಟಿಸನ್ಸ್ ಅವೇರ್ ಹೆಂಗೆ ಆಗ್ತಾರ, ನಿಮ್ಮ ಥ್ರೂ ಆಗ್ತಾರ ಸ್ಟೂಡೆಂಟ್ಸ್, ನಮ್ಮ ಟೀಚರ್ಸ್, ನಮ್ಮ ಸ್ಟಾಫ್ ಮತ್ತು ನಮ್ಮ ಎಲ್ಲ ಸಿಟಿಸನ್ಸ್. ಸೊ ಆಲ್ ಆಫ್ ದೀಸ್ ಸ್ಟೂಡೆಂಟ್ಸ್ ವಿಲ್ ಬಿ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಸ್ಪ್ರೆಡಿಂಗ್ ಅವೇರ್ನೆಸ್ ಅಬೌಟ್ ದ ಸ್ಯಾನಿಟೇಷನ್ ಇನ್ ದ ಸಿಟಿ. ಸೊ ಮೈ ಒನ್ only request to all the students is that please be completely involved in the sanitation activities in the city which are going on. Sir ಹೇಳಿದ ಪ್ರಕಾರ ನಿಮ್ಮ ಕಡೆ 30 ದಿವಸ ಇದೆ. ಸೊ 30 days you have. 30 days is a sufficient amount of time to learn the process of sanitation in the city. Along with that, ಕಲಬುರಗಿ ಮಹಾನಗರ ಪಾಲಿಕೆ ಅಲ್ಲಿ ತುಂಬ ಬೇರೆ ಬೇರೆ ಕೆಲಸಗಳು ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಡೆವಲಪ್ಮೆಂಟ್ ವರ್ಕ್ಸ್, ರೋಡ್ಸ್, ಡ್ರೈನ್ಸ್, then our revenue generations, how we do the revenue generations, land is there. So all these kind of activities are also there, but 30 days is not sufficient for that. We are also learning, ನಾವು ಕೂಡ ಕಲಿತಾ ಇದ್ದೀವಿ ಕಾರ್ಪೊರೇಷನ್ ಹೆಂಗೆ ಕೆಲಸ ಮಾಡಬೇಕು. ವಿ ಆರ್ ಆಲ್ಸೋ ಇಂಪ್ರೂವಿಂಗ್ ಆನ್ ಅ ಡೇ ಬೈ ಡೇ ಬೇಸಿಸ್. ಸೊ ನಿಮ್ಮ ಕಡೆ 30 ದಿವಸ ಇದ್ದರೆ ಯು ಕ್ಯಾನ್ ಫೋಕಸ್ ಆನ್ ಒನ್ ಥಿಂಗ್. ಸೊ ನಮ್ಮ ಪ್ರಕಾರ ಸ್ಯಾನಿಟೇಷನ್ ವಿಲ್ ಬಿ ದ ಬೆಸ್ಟ್ ಥಿಂಗ್, ಬಿಕಾಸ್ ಸ್ಯಾನಿಟೇಷನ್ ಈಸ್ ದ ಹಾರ್ಟ್ ಆಫ್ ದ ಕಾರ್ಪೊರೇಷನ್. ನಮ್ಮದು ಮೇನ್ ಕೆಲಸ ಅಂದರೆ ಸ್ಯಾನಿಟೇಷನ್. ಸಿಟಿ ಹೆಂಗೆ ಕ್ಲೀನ್ ಆಗಬೇಕು, ಹೌ ಕ್ಯಾನ್ ಬ್ಯೂಟಿಫೈ ದ ಸಿಟಿ, ಸೌಂದರ್ಯೀಕರಣ ಹೆಂಗೆ ಮಾಡಬೇಕು, ಅದು ಎಲ್ಲ ನಮ್ಮ ಕೆಲಸ. So you also if participate in that work, it will be very much grateful, and I would like to thank Sharan College of Arts for giving us this opportunity of involving the citizens of Kalburgi in the process of sanitation and process of beautification of the city. My request to sir also will be that you continue this kind of internship programs in the city. Along with that, in previously also Sharan College has done a good contribution towards the beautification of the city in terms of wall paintings in the city, then conducting awareness programs. ಅವರು NCC NSS ಸ್ಟೂಡೆಂಟ್ಸ್ ಕೂಡ ತುಂಬ ಸರಿಯಾಗಿ ತುಂಬ ಒಳ್ಳೆಯಾಗಿ ನಮ್ಮ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಐ ಹೋಪ್ ದ cooperation of Sharan College will be there in the future also. Yes. And I hope you best of luck in the future also. Please, whatever you have the issues with corporation or whatever help corporation needs, you are most welcome. And this kind of training program, internship program, will be very much helpful in the future, because you have a good experience of at least if in the field of sanitation, if you want to come in future, you will have a good experience and you will have a good exposure for the cities, for the city also, and for other areas also. ಅದೇ ಪ್ರಕಾರ ನೀವು ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ಕೂಡ, ಫಾರ್ ಎಕ್ಸಾಂಪಲ್ ಜಿಲ್ಲಾ ಪಂಚಾಯತ್ ಇರ್ಬೋದು, ನಮ್ಮ KMF ಇರ್ಬೋದು, ಸರ್ ಹೇಳಿದ ಪ್ರಕಾರ APMC ಇದೆ, ಅಲ್ಲಿ ಕೂಡ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ಬೋದು. ಸೊ ಅದೇ ಕೂಡ ನೀವು ಯು ಶುಡ್ ಪ್ರಮೋಟ್ ದ್ಯಾಟ್ ಥಿಂಗ್ಸ್ ಆಲ್ಸೋ. ಕಾರ್ಪೊರೇಷನ್, ವಿ ಕ್ಯಾನ್ ಸ್ಟಾರ್ಟ್ ವಿತ್ ಕಾರ್ಪೊರೇಷನ್ ಆ್ಯಂಡ್ ವಿ ಕ್ಯಾನ್ ಗೋ ಟು ಅದರ್ ಡಿಪಾರ್ಟ್ಮೆಂಟ್ಸ್ ಆಲ್ಸೋ. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಶರಣಬಸವ ವಿಶ್ವವಿದ್ಯಾಲಯ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಅವರು ಮಾತನಾಡಿ, ಕಲಬುರಗಿ ನಗರ ಸ್ವಚ್ಛತೆಯಲ್ಲಿ ಪಾಲಿಕೆ ಆಯುಕ್ತರ ಕೊಡುಗೆ ಅಪಾರವಾಗಿದೆ. ಸ್ವಚ್ಛತೆ ಕಾಪಾಡುವಲ್ಲಿ ಹಿಂದುಳಿದಿದ್ದ ನಗರವನ್ನ ಟಾಪ್ 3ರ ಸ್ಥಾನಕ್ಕೆ ತಂದು ನಿಲ್ಲಿಸಿರುವ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ.
ಅದರಂತೆ ವಿದ್ಯಾರ್ಥಿಗಳು ನಗರ ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸಬೇಕಾದ ಅಗತ್ಯವಿದೆ ಎಂದರು. ಈ ಭಾಗದ ಆರಾಧ್ಯ ದೇವರಾದ ಶರಣಬಸವೇಶ್ವರ ಮನದಲ್ಲಿ ನೆನೆದು ನಮ್ಮ ಸಂಸ್ಥೆ ಮತ್ತು ಅಧ್ಯಕ್ಷ ಪರಮ ಪೂಜೆ ಅಪ್ಪಾಜಿಯವರಿಗೂ ಕೂಡ ಪಾದಕ್ಕೆ ವಂದಿಸುತ್ತಾ, ಈಗ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರಿಗೂ ಪಾದಕ್ಕೆ ವಂದಿಸುತ್ತಾ, ಇವತ್ತಿನ ನಮ್ಮ ಸುಂದರ ನಗರದ ಕಾರ್ಪೊರೇಷನ್ನ ಕಮಿಷನರ್ ಆದ ಲೋಖಂಡೇಶ್ವರ್ ಅವರು IAS ಅವ್ರ ಜೊತೆ ನಮ್ಮ ಆರ್ಟ್ಸ್ ಕಾಲೇಜಿನ ಪ್ರಿನ್ಸಿಪಲ್ ಆದ ನಮ್ಮ ನಂದಗಾಂವ್ ಸರ್ ನೀವೆಲ್ಲ ಬಂದಂಥ ಎಲ್ಲ ಪ್ರಿನ್ಸಿಪಾಲ್ರು MU ಒಂದು ಹಮ್ಮಿಕೊಂಡಿಲಾಗಿದೆ. ಅದು ಒಳ್ಳೆ ಸಂಕೇತವಾಗಿ ನಮ್ಮ ಹಳೆಯದು 1956ರಲ್ಲಿ 64ರಲ್ಲಿ ಪ್ರಾರಂಭ ಮಾಡಿದ ಆರ್ಟ್ಸ್ ಕಾಲೇಜು ಇನ್ನು ಒಳ್ಳೆ ರೀತಿಯಿಂದ ಮಾಡಲಿಕ್ಕೆ ನೀವೇನು ಮಾಡಿದಿರಿ, ಒಳ್ಳೆ ಕೆಲಸ ಮಾಡ್ತಾಯಿದ್ರಿ. ನಮ್ಮ ಹುಡುಗರಿಗೆ ಬಹಳ ಒಂದು ಥರ ನಮಗೂ ಬಹಳ ಖುಷಿಯಾಗಿದೆ. ಯಾಕಂದರೆ ಹುಡುಗರು ನಾಲೆಜ್ ಎಷ್ಟು ಸಿಗುತ್ತೆ ಅಷ್ಟು ಒಳ್ಳೆಯದು. ಮತ್ತು ಸರ್ ಹೆಂಗಿದ್ದಾರೆ ಅವ್ರು ನೋಡಿ ಕಲಿಬೇಕು ನೀವೆಲ್ಲ ಹುಡುಗರು. ಈ ಸಣ್ಣ ವಯಸ್ಸಿನಲ್ಲಿ ಅವರು ಇಂಜಿನಿಯರಿಂಗ್ ಮಾಡಿ ಆಮೇಲೆ IAS ಪಾಸ್ ಆಗಿದ್ದಾರೆ. ನೀವು IAS ಪಾಸ್ ಆಗಬೇಕು, ಇವ್ರು ನೋಡಿ ಕಲಿಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಸರ್ ಬಂದ ಕೂಡ ನಮ್ಮ ಕಾಲೇಜ್ಗೆ ಆರ್ಟ್ಸ್ ಕಾಲೇಜ್ಗೆ ಬಂದಿದ್ದು ನೀವು ಪೇಂಟಿಂಗ್ ಎಲ್ಲ ನೋಡಿದ್ದಾರೆ. ಅವರು ಬಂದ ಮೇಲೆ ಗುಲ್ಬರ್ಗ ನಂಬರ್ ಈಗ ಟಾಪ್ 3ದಲ್ಲಿ ಬಂದಿದ್ದಾರೆ. ಮತ್ತು ಅವರು ಇನ್ನೂ ದೇವರು ಶರಣಬಸವೇಶ್ವರ ಅವ್ರದ್ದು ಇನ್ನೂ ಶಕ್ತಿ ಕೊಡಲಿ, ನಮ್ಮ ಗುಲ್ಬರ್ಗ ಟಾಪ್ 1ದಲ್ಲಿ ಬರಬೇಕಂತ ಪ್ರಯತ್ನ ಮಾಡ್ತಾರೆ. ಶರಣಬಸವೇಶ್ವರ ಕಲಾ ವಿಭಾಗದ ಪ್ರಾಂಶುಪಾಲರಾದ ಡಾಕ್ಟರ್ ಸುರೇಶ್ ಕುಮಾರ್ ಜಿ ನಂದಗಾಂವ್ ಅವರು ಮಾತನಾಡಿ, ಓರ್ವ IAS ಅಧಿಕಾರಿ ಜಿಲ್ಲೆಯನ್ನು ಎಷ್ಟೊಂದು ಪರಿಣಾಮಕಾರಿಯಾಗಿ ಅಭಿವೃದ್ಧಿ ಮಾಡಬಹುದು ಎಂಬುದಕ್ಕೆ ಪಾಲಿಕೆ ಆಯುಕ್ತ ಸ್ನೇಹಲ್ ಲೋಖಂಡೆ ಅವರೇ ಉತ್ತಮ ಉದಾಹರಣೆಯಾಗಿದ್ದಾರೆ. ನಗರ ಸ್ವಚ್ಛತೆಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಅವರ ಸೇವೆ ನಿಜಕ್ಕೂ ಶ್ಲಾಘನೀಯ ಅಂತ ಅಧಿಕಾರಿಯ ಕೆಲಸಗಳನ್ನು ಮಾದರಿಯನ್ನಾಗಿಟ್ಟುಕೊಂಡು ವಿದ್ಯಾರ್ಥಿಗಳು ಸಹ ಕರ್ತವ್ಯ ಪಾಲನೆ ಮಾಡಬೇಕು ಎಂದು ಸಲಹೆ ನೀಡಿದರು. ಅಧಿಪತಿ ಶರಣಬಸವೇಶ್ವರ ದಿವ್ಯ ಸನ್ನಿಧಿಗೆ ಕೊಡಮಟ್ಟು ಎಲ್ಲ ಪೀಠಾಧಿಪತಿಗಳ ಅನಂತ ಚೇತನಕ್ಕೆ ಹಣೆಮುಣಿದು ಮಾತೋಶ್ರೀ ದಾಕ್ಷಾಣಿ ಅವ್ವಾಜಿಯವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರ ಪಾದ ಪದ್ಮಗಳಲ್ಲಿ ಕೂಡ ಸಾಷ್ಟಾಂಗಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲ ವಿದ್ಯಾರ್ಥಿಗಳ ಆದರ್ಶ ಮಾರ್ಗದರ್ಶಕರು ಹಾಗೂ ಈಸ್ ಸ್ಟುಡ್ ಆಲ್ವೇಸ್ ರೋಲ್ ಮಾಡೆಲ್ ಟು ದಿ ಪ್ರೆಸೆಂಟ್ ಯೂತ್ಸ್ ಆ್ಯಂಡ್ ಆಲ್ ಫೈಟಿಂಗ್ ಜನರೇಷನ್ಸ್, ಸ್ನೇಹಲ್ ಲೋಖಂಡೆ ಸರ್. It's a proud moment to Arts College to have an MOU, Memo of Understanding, with corporation in the leadership of Snehal Lokhande sir. ನಾವು ಅವರ ಕೆಲಸ ಮಾಡ್ತಕ್ಕಂಥ ಏನು ಕಾರ್ಯಪ್ರವೃತ್ತಿ ಇದೆ ಅದರಿಂದ ನಮ್ಮ ವಿದ್ಯಾರ್ಥಿಗಳು ಮಾಹಿತಿ ಪಡ್ಕೊಂಡು ರಾಷ್ಟ್ರ ಒಬ್ಬ ಅಧಿಕಾರಿ ಏನು ಮಾಡ್ಬೋದು ಒಂದು ನಗರದಲ್ಲಿ ಅಂತಕ್ಕಂಥದ್ದಕ್ಕೆ ಒಳ್ಳೆಯ ಉದಾಹರಣೆ ಅವರಿದ್ದಾರೆ. ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಆರ್ಟ್ಸ್ ಕಾಲೇಜ್ನವರು ಈ ಕಾರ್ಪೊರೇಷನ್ ಅಂತಂದರೆ ಹಾಗೇ ಆಯ್ಕೆ ಮಾಡ್ಕೊಂಡಿಲ್ಲ. ಅದ್ರ ಹಿಂದೆ ಭಾಳಷ್ಟು, ಯಾಕಂದರೆ ಕಲಾ ಮಹಾವಿದ್ಯಾಲಯ ಅಂತಂದರೆ ಸೋಷಿಯಲ್ ಸೈನ್ಸಸ್ ಅಂತ ಹೇಳ್ತಾರೆ. ಸೋಷಿಯಲ್ ಸೈನ್ಸಸ್ ಅಂದರೆ ಈ ಸಮಾಜವನ್ನು ಕುರಿತು ಅಧ್ಯಯನ ಮಾಡೋದು. ಆ ಸಮಾಜವನ್ನು ಅಧ್ಯಯನ ಮಾಡ್ತಕ್ಕಂಥದ್ದೇನಿದೆ ಅದರಲ್ಲಿ ಸಮಾಜ ಹೇಗೆ ಇರಬೇಕು ಅಂತಕ್ಕಂಥದ್ದು, ಪೊಲೀಸ್ ಇಲಾಖೆ ಮಾಡಿದರೆ ಸಮಾಜ ಎಷ್ಟು ಶುಚಿಯಾಗಿರಬೇಕು ಅಂತಕ್ಕಂಥದ್ದು, ಆರೋಗ್ಯವಾಗಿರ್ಬೇಕಂತಕ್ಕಂಥದ್ದು, ಅದು ಲಿವಿಂಗ್ ಸ್ಟ್ಯಾಂಡರ್ಡ್ ಏನಿದೆ ಅಲ್ಲ, ಜೀವನ ಶೈಲಿಯ ಒಂದು ಪ್ರಬುದ್ಧತೆ, ಅದು ನಿರ್ಮಾಣ ಮಾಡೋರು ಯಾರಪ್ಪ ಅಂತಂದರೆ ಮಹಾನಗರ ಪಾಲಿಕೆ. ಅಂಥವು ಎಲ್ಲನೂ ತಮ್ಮ ಅಧಿಕಾರಾವಧಿಯಲ್ಲಿ ಭಾಳಷ್ಟು ಕೂಲಂಕುಷವಾಗಿ ಯಾರ ಒಂದು ಪ್ರಭಾವಕ್ಕೂ ಒಳಗಾಗದೇ ಇಂಪ್ಲಿಮೆಂಟ್ ಮಾಡಿ ಇವತ್ತು ನಗರವನ್ನು ಭಾಳಷ್ಟು ಆರೋಗ್ಯಪೂರ್ಣ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತರಾದಂಥ ಸ್ನೇಹಲ್ ಲೋಖಂಡೆ ಅವರ ಒಂದು ಅಧಿಕಾರಾವಧಿಯಲ್ಲಿ ಆದಂಥ ಬದಲಾವಣೆಗಳನ್ನು ಕುರಿತು ನಿಮಗೆ ಒಂದು ಇಂಟರ್ನ್ಶಿಪ್, ಒಂದು ತರಬೇತಿ, ಒಂದು ನಗರ ಪಾಲಿಕೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅದನ್ನು ಯಾವ ರೀತಿಯಾಗಿ ನೀವು ಕೆಲಸ ಮಾಡ್ಬೋದು, ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು. ಕಲಿಕೆಯಲ್ಲಿ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಆ ಲೈಫ್ ಸ್ಕಿಲ್ಸ್ ಅಂತಂದರೆ ಮುಂದೆ ನೀವು ಪದವಿ ಪಡ್ಕೊಂಡ ನಂತರ ಉದ್ಯೋಗ ಮಾಡಲಿಕ್ಕೆ ಹೋದ್ರಂದರೆ ಇಲ್ಲಿ ಕೊಡ್ತಕ್ಕಂಥ ಇಂಟರ್ನ್ಶಿಪ್ ಏನಿದೆ ಆ ಇಂಟರ್ನ್ಶಿಪ್ ನಿಮ್ಗೆ ಕೆಲಸಕ್ಕೆ ಬರ್ತದೆ. ನೀವು ಗ್ರ್ಯಾಜುಯೇಷನ್ ಮುಗಿದ ಕೂಡಲೇ ಇವ್ರು ಕೊಡ್ತಕ್ಕಂಥ ಒಂದು ಟ್ರೈನಿಂಗ್ ಇದೆ, ಇದು 1 ತಿಂಗಳದು. ಆ ಟ್ರೈನಿಂಗಲ್ಲಿ ನೀವು ಮುಂದೆ ಬಂದು ಇಲ್ಲಿ ನೌಕರಿ ಕೇಳಿದಾಗ ನಿಮ್ಗೆ ನೌಕರಿ ಕೊಡಬಹುದು. ಆ ಕೆಲಸ ನೀವು ಪರ್ಫೆಕ್ಟಾಗಿ ಇದು ಮಾಡ್ಬೋದು. ಆ ರೀತಿ ಸರ್ ನಮಗೇನಂತಂದರೆ ಹೇಳಿದರು, हम एक MOU करेंगे, आपके स्टूडेंट BA पास होने के बाद 100% दे विल गेट जॉब हियर. ಪಾರ್ಟ್ ಟೈಮಲ್ಲಿ ಜಾಬನ್ನು ಕೂಡ ಕೊಡಲಿಕ್ಕೆ, ಇಲ್ಲೊಂದೇ ಅಲ್ಲ,
ನಂಬರ್ ಸಿಟಿ ಅಂದರೆ ಇನ್ ಗುಲ್ಬರ್ಗ ಅಂತಿದೆ. ಇವೆಲ್ಲ ಕಡೆ ಬಹಳಷ್ಟು ಕಡೆ DC ಆಫೀಸ್ನಲ್ಲಿ ಮತ್ತು ಸರ್ಕಾರಿ ಇದ್ರ ಕಚೇರಿಗಳಲ್ಲಿ ಇವತ್ತು ಬೇರೆ ಬೇರೆ ಕಡೆ ಸೆನ್ಸಸ್ಸು ಅವು ಕಂಪ್ಯೂಟರ್ ಫೀಡಿಂಗ್ ಎಲ್ಲ ಇದೆ. ನಮ್ಮಲ್ಲಿ ಅದು ಎಲ್ಲ ಟ್ರೈನಿಂಗ್ ಇಲ್ಲಿ ನಿಮ್ಗೆ ಆಯ್ತು ಅಂದರೆ ಬೇಸಿಕ್ ಕಂಪ್ಯೂಟರ್ಸ್ ನಮ್ದು ಎಲ್ಲ ಮಕ್ಕಳಿಗೆ ಬರ್ತದೆ ಸರ್. ಯಾಕೆ ಬರ್ತದೆ ಅಂದರೆ ನಾವು ಕಂಪ್ಯೂಟರ್ ಲ್ಯಾಬ್ ಮಾಡಿಸಿದ್ದಾರೆ ಅಪ್ಪವರು ಕಳೆದ 5 ವರ್ಷದಲ್ಲಿ. ಹೀಗಾಗಿ ನಾವು ಅವ್ರಿಗೆ ಕಂಪ್ಯೂಟರ್ ಆ್ಯಸ್ ಗುಡ್ ಆ್ಯಸ್ ಏನಪ್ಪ ಅಂದರೆ ದೇ ಆರ್ ಎಲಿಜಿಬಲ್ ಟು ಆಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ವೇರ್ ದೇ ಇಂಜಿನಿಯರಿಂಗ್ ಸ್ಟೂಡೆಂಟ್ ಎಲಿಜಿಬಲ್ನ ದೇರ್ ಅವರ್ BS ಸ್ಟೂಡೆಂಟ್ಸ್ ಆಲ್ಸೋ ಎಲಿಜಿಬಲ್ ಬಿಕಾಸ್ ಆಫ್ ದಟ್ ಕಂಪ್ಯೂಟರ್ ಟ್ರೈನಿಂಗ್. ವಿ ಟೀಚ್ ದಮ್ basic computers, DTP, then C++ language also. During their final year, we will teach those C+ languages. ಸೊ ಹೀಗಾಗಿ ನಮ್ಮ ಮಕ್ಕಳು ಈ ಎಲ್ಲ ಕ್ಷೇತ್ರದಲ್ಲಿನೂ ಮುಂದೆ ಕಾಂಪಿಟೆಂಟ್ ಆಗ್ತಾರೆ. ಮತ್ತು ಅದಕ್ಕಾಗಿ ನಾವೇನಪ್ಪ ಅಂದರೆ ಮಾಡಿದ್ದೀವಿ. ತಾವು ಏನು ನಮ್ಮೊಂದಿಗೆ ಸಹಕಾರ ಕೊಟ್ಟಿದ್ದೀರಿ, ನಮ್ಮ ಕಾರ್ಯದರ್ಶಿಗಳು ಅಪ್ಪ ಅವರ ಮಾರ್ಗದರ್ಶನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇದು ಏನದ ಅಂದರೆ ನಮ್ಮ ಮಕ್ಕಳಿಗೆ ಒಂದು ಕ್ವಾಲಿಟಿ ಎಜುಕೇಷನ್, ಗುಣಾತ್ಮಕ ಶಿಕ್ಷಣ ಅಂತೇನು ಹೇಳ್ತೀವಿ ಅದನ್ನು ಕೊಡ್ತೀವಿ. ಗುಣಾತ್ಮಕ ಶಿಕ್ಷಣ ಅಂದ್ರೆ ಏನು? ಒಬ್ಬ ವಿದ್ಯಾರ್ಥಿ ಶಿಕ್ಷಣವನ್ನು ಪಡ್ಕೊಂಡ ನಂತರ ಅವನಿಗೆ ಆ ಶಿಕ್ಷಣ ಆತನ ನಿಜ ಜೀವನದಲ್ಲಿ ಏನಾಗಬೇಕಂದ್ರೆ ಆತನಿಗೆ ಸ್ವಾವಲಂಬಿಯನ್ನಾಗಿ ಮಾಡಬೇಕು. ಹೊಟ್ಟಿಗೆ ಆಹಾರ, ತನ್ನನ್ನು ಡಿಪೆಂಡೆಂಟ್ ಆಗಿರ್ತಕ್ಕಂಥವರಿಗೆ ಸಂರಕ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡೋದೇ ಒಂದು ಗುಣಾತ್ಮಕ ಶಿಕ್ಷಣ ಅಂತ ಅಪ್ಪಾಜಿಯವರು ಹೇಳ್ತಾರೆ. ಅಂಥ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ. ನಾವು ತೋರಿಸಿದ್ದೀವಿ. ನಮ್ಮ ಫ್ಯಾಕಲ್ಟೀಸ್ ಬರೆದ ಪುಸ್ತಕಗಳನ್ನೇ ನಾವು ಗಿಫ್ಟ್ ಆಗಿ ಕೊಡ್ತೀವಿ. ನಮ್ಮ ಮಕ್ಕಳು ಮಾಡಿದಂಥ ಪ್ರಾಕ್ಟಿಕಲ್ಸೇ ನಾವೇನಪ್ಪ ಅಂದರೆ ಅವರಿಗೆ ಬುಕ್ಕೆ ಕೊಡೋ ಬದಲು ಅದನ್ನು ಕೊಡ್ತೀವಿ. ಈ ರೀತಿ ಭಾಳಷ್ಟು ಸಂಗೀತ ಇದರಲ್ಲಿ ನಾವು ಇದೆಲ್ಲ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಮಕ್ಕಳಿಗೆ ವಾಸ್ತವಿಕ ಬದುಕನ್ನು ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನು ನಾವು ಕಲಿಸ್ತಾ ಇದ್ದೀವಿ. ಸಮಾರಂಭದಲ್ಲಿ ವಿಜಯಲಕ್ಷ್ಮಿ ಬಿಂಗೆ, ನಾಗರಾಜ್ ದೇವತ್ಕಲ್, ಕಾಲೇಜಿನ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ರೈತರು ಬೆಳೆದ ಕಬ್ಬು ಕಟಾವು ಮಾಡದೆ ವಿಳಂಬ ನೀತಿ ಅನುಸರಿಸುತ್ತಿರೋ KPR ಶುಗರ್ ಕಂಪನಿ ವಿರುದ್ಧ ಕರ್ನಾಟಕ ರಾಷ್ಟ್ರ ಸಮಿತಿ ಪ್ರತಿಭಟನೆ. ಮಾರ್ಚ್ 6ರಂದು ಪ್ರೊಫೆಸರ್ SS ಆಲ್ಗೂರ್ ಪ್ರತಿಷ್ಠಾನ ಕಲಬುರಗಿ ವತಿಯಿಂದ ಕ್ರಿಯಾ ಚಿಂತಕ ಪ್ರಶಸ್ತಿ ಪುರಸ್ಕಾರ ಪ್ರದಾನ ಸಮಾರಂಭ ಆಯೋಜನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
Unicare Diagnostic Center. Quality care behind excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496 825555 08472 25 1555. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರೈತರು ಬೆಳೆದ ಕಬ್ಬು ಕಟಾವು ಮಾಡದೆ ವಿಳಂಬ ನೀತಿ ಅನುಸರಿಸುತ್ತಿರೋ ಅಫ್ಜಲ್ಪುರ್ ತಾಲೂಕಿನ ಕೆಪಿಆರ್ ಶುಗರ್ ಕಂಪನಿಯ ನೀತಿ ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟಿಸಿತು. ಕಬ್ಬು ಕಟಾವು ಮಾಡಲೇಬೇಕು 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಕೆಪಿಆರ್ ಶುಗರ್ ಫ್ಯಾಕ್ಟರಿ ರೈತರು ಬೆಳೆದ ಕಬ್ಬನ್ನು ಕಟಾವು ಮಾಡುವುದಾಗಿ ಹೇಳಿ 12 ರಿಂದ 14 ತಿಂಗಳಾದರೂ ಕಬ್ಬು ಕಟಾವು ಮಾಡ್ತಿಲ್ಲ. ಕಬ್ಬು ಕಟಾವು ಮಾಡದ ಕಾರಣ ಕಬ್ಬು ಇಳುವರಿ ಕಡಿಮೆಯಾಗಿ ರೈತರು ಸಮಸ್ಯೆ ಎದುರಿಸುವಂತಾಗಿದೆ. ಇಂತಹ ಸಂದರ್ಭದಲ್ಲಿ ರೈತರ ನೆರವಿಗೆ ನಿಲ್ಲಬೇಕಾದ ರಾಜ್ಯ ಸರ್ಕಾರ ತಟಸ್ಥವಾಗಿದ್ದು ಖಂಡನೀಯ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಸದಸ್ಯರು ಹಾಗೂ ರೈತರು ಪ್ರತಿಭಟಿಸಿದರು. ಇನ್ನು ಹೋರಾಟಗಾರ ಸೈಬಣ್ಣ ಜಮಾದಾರ್ ಮಾತನಾಡಿ, ಈಗಾಗಲೇ ರೈತರು ಬೆಳೆದ ಬೆಳೆ ಕಟಾವಿಗೆ ಬಂದಿದ್ದು ಕಳೆದ ವರ್ಷ ನವೆಂಬರ್ನಲ್ಲೇ ಕಬ್ಬು ಕಟಾವು ಮಾಡ್ತೇವೆ ಅಂತ ಹೇಳಿ 4 ತಿಂಗಳುಗಳಾಗಿವೆ. ಆದರೆ ಕಬ್ಬು ಕಟಾವಿಗೆ ಮುಂದಾಗ್ತಿಲ್ಲ. ರೈತರಿಗೆ ಸುಳ್ಳು ಭರವಸೆ ನೀಡಿ ಮೋಸ ಮಾಡುತ್ತಿರೋ ಶುಗರ್ ಫ್ಯಾಕ್ಟರಿ ಎಂಡಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ರೈತರಿಗೆ ಬರಬೇಕಾದ ಕಬ್ಬು ಬೆಳೆ ಪರಿಹಾರ ನೀಡಬೇಕು. ಇಲ್ಲದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಕೆಪಿಆರ್ ಶುಗರ್ ಫ್ಯಾಕ್ಟರಿಗೆ ಮುತ್ತಿಗೆ ಹಾಕಿ ಧರಣಿ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಏನಾಗಿದೆ ಹೇಳ್ರಿ. ನಮ್ಮ ನೋಡ್ರಿ ಕಂಪ್ನಿ ಕಬ್ಬು ಕೊಟ್ಟಿವಿ, ಕಬ್ಬು ಒಯ್ಯಲಾಗ್ಯಾರ. ಫ್ಯಾಕ್ಟ್ರಿಗೆ ಹೋದ್ರೆ ಅವ್ರು ನಮ್ಗೆ ಕಿಮ್ಮತ್ ಮಾಡಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಪರೇಶಾನ್ದಾಗಿವಿ ನಾವು. 3 ಸಾರಿ ಹೋಗಿ ಬಂದೀವಿ, ಏನೂ ನಮಗೆ ಕಿಮ್ಮತ್ ಕೊಡಲ್ಲ. ಕಬ್ಬು ಅಮ್ಮದು ಉಳಿದು ಬಿಟ್ಟು ಅದ ನಮ್ಗೆ ಇದು ಹೊಡೆದು ಹೋಗ್ಯದ. ನಮ್ಗೆ ಹೆಂಗೆ ಮಾಡ್ಬೇಕು ನ್ಯಾಯ ಕೊಡ್ಸರ್? ಯಾರು ಕಂಪ್ನಿದವ್ರು ನಿಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೊಂತಾರ? KPRದವ್ರು. KPR ಎಷ್ಟು ವರ್ಷ ಆಯ್ತದ ಅಗ್ರಿಮೆಂಟ್ ಮಾಡಿ? ಈ ಫಸ್ಟ್ ಮಾಡಿವಿ ರೀ, ಒಂದು 4 ತಿಂಗಳಾಯ್ತು ರೀ ನಾವು. ಈಗೇನು ಅಂತ ಇದ್ದಾರೆ ಅವರು? ಅವ್ರು ನಾಳೆಗೆ ಬರ್ತೀವಿ, ನಾಡ್ದು ಬರ್ತೀವಿ, ನಾಳೆಗೆ ಬರ್ತೀವಿ, ಇಷ್ಟೇ ಹೇಳಕತ್ತಾರೆ. ಎಷ್ಟು ಎಕರೆ ಅದ ಈಗ? 4 ತಿಂಗಳ ದಿನ ಆಯ್ತು. ಈಗ ಹಂಗೆ ಈಗ ನಮ್ಮದು ಒಟ್ಟು 12 ತಿಂಗಳು ಮುಗಿದು ಮತ್ತೆ 3 ತಿಂಗಳು ಆಯ್ತು ಸರ್, ಡೇಟ್ ಮುಗಿದು. ಅವ್ರು ಒಬ್ಬರು ಎಷ್ಟು ಎಕರೆ? ಈ ಒಟ್ಟು 4 ಎಕರೆ ಕಬ್ಬು ಅದ ರೀ ನಮಗೆ. ಒಟ್ಟು ಈಗ ನಿಮಗೆ ಏನು ಬೇಕಾಗ್ಯದ ಈಗ? ಈಗ ನಮ್ಗೆ ಕಬ್ಬು ಒಯ್ಬೇಕು ರೀ. ಕಬ್ಬು ಒಯ್ದ್ರೆ ನಮ್ಗೆ ಒಂದು ನ್ಯಾಯ ಕೊಡ್ಸಿ. ಇಲ್ಲಿ ಯಾರು ಆಡ್ತಾರೆ ಮತ್ತೆ ಆಡ್ರಿ. ಈ ವೇಳೆ ಮಾತನಾಡಿದ ರೈತರೋರ್ವರು ಕಬ್ಬು ಕಟಾವಿಗೆ ಬಂದಿದೆ, ಇಂದು ಇಲ್ಲವೇ ನಾಳೆ ಕಬ್ಬು ಕಟಾವು ಮಾಡುವುದಾಗಿ ಹೇಳಿ ದಿನಗಳನ್ನು ದೂಡುತ್ತಿದ್ದಾರೆ. ಇದರಿಂದ ಆರ್ಥಿಕವಾಗಿ ಬಹಳಷ್ಟು ಸಮಸ್ಯೆ ಅನುಭವಿಸುವಂತಾಗಿದೆ ಎಂದು ಶುಗರ್ ಫ್ಯಾಕ್ಟರಿಯ ನಡೆಯನ್ನು ಖಂಡಿಸಿದ್ರು. ಇವತ್ತು ಕಲಬುರಗಿ ಜಿಲ್ಲೆಯ ರೈತರಿಗೆ ಇವತ್ತ ಏನು ಶುಗರ್ ಫ್ಯಾಕ್ಟ್ರಿಗಳದಾವ, ಇವು ಘನಘೋರ ಅನ್ಯಾಯ ಮಾಡ್ತಾ ಇದೆ. ಇದಕ್ಕೆ ಕುಮ್ಮಕ್ಕಾಗಿ ರಾಜ್ಯ ಸರ್ಕಾರ ನಿಂತಿದೆ ಅಂತೇಳಿ ನಾವು ಇವತ್ತು ಅಪವಾದನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಕಾರ್ಖಾನೆ ಶುಗರ್ ಫ್ಯಾಕ್ಟ್ರಿಗಳು ಇವತ್ತು ಏನು KPR ಶುಗರ್ ಫ್ಯಾಕ್ಟ್ರಿ ಇದೆ, ಈ ಫ್ಯಾಕ್ಟ್ರಿ ವರ್ಕರ್ಸ್ಗಳು ಹೋಗಿ ರೈತರ ಬಳಿ ಹೋಗಿ ಇವತ್ತು ಅಗ್ರಿಮೆಂಟ್ ಮಾಡ್ತಾರೆ. ಅಗ್ರಿಮೆಂಟ್ ಮಾಡಿಕೊಂಡು ನೀವು ಯಾರಿಗೂ ಮಾರಾಟ ಮಾಡಬೇಡ್ರಿ, ನಮಗೆ ಮಾರಾಟ ಮಾಡಿರಿ, ನಿಮಗೆ ಬೆಂಬಲ ಬೆಲೆ ಕೊಡ್ತೀವಿ, ನಿಮ್ಮ ಶುಗರ್ಗೆ ನಾವು ಏನು ಬೆಲೆ ಕೊಡಬೇಕು ಆ ಬೆಲೆ ಕೊಡ್ತೀವಿ ಅಂತೇಳಿ ಇವತ್ತು ವಾದ ಮಾಡಿ ಇವತ್ತು ಏನು ನವೆಂಬರ್ ತಿಂಗಳು 2021ರಲ್ಲಿ ಈ ಕಬ್ಬನ್ನು ಕಟಾವು ಮಾಡಬೇಕಾಗಿತ್ತು. ಆದರೆ ಇವತ್ತು ಮಾರ್ಚ್ ತಿಂಗಳಿದೆ. ಈ ತಿಂಗಳಾದರೂ 4 ತಿಂಗಳು ಗತಿಸಿದ್ರು ಕೂಡ ಇಲ್ಲಿವರೆಗೂ ಏನದ ಆ ಸಂಬಂಧಪಟ್ಟ ಅಧಿಕಾರಿಗಳು ಆ ಕಬ್ಬನ್ನು ಕಟಾವು ಮಾಡೋಕ್ಕೆ ತಯಾರಿಲ್ಲ. ಯಾಕೆ ತಯಾರಿಲ್ಲ ಅಂದ್ರೆ ಇವತ್ತು ಆ ರೈತರುಗಳು ಕೇಳೋರು ಯಾರು ಅದಾರ? ಇವತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮಾತಾಡಬೇಕು, ಸಂಬಂಧಪಟ್ಟ ಏನು ಸರ್ಕಾರ ಮಾತಾಡಬೇಕು. ಇವತ್ತು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ, ಇವರಿಗೆ ನಾಚಿಕೆ ಆಗಬೇಕು. ರೈತರ ಕಬ್ಬು ಒಣಗಿ ಹೋಗ್ತಾ ಇದೆ. ಇವತ್ತು ಸಾಲ ಸೂಲ ಮಾಡಿ ಸಾಯುವ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ರೈತರು ಬದುಕ್ತಾ ಇದ್ದಾರೆ. ಇವತ್ತು ಕೆಲವೊಂದು ಸರ್ತಿ ಅತಿವೃಷ್ಟಿ, ಕೆಲವೊಂದು ಸರ್ತಿ ಅನಾವೃಷ್ಟಿಯಾಗಿ ಏನದ ಇವತ್ತು ನಮ್ಮ ರೈತರು ಕಂಗಾಲಾಗಿ ಸಾಲ ಸೂಲ ಮಾಡಿ ನೇಣಿಗೆ ಶರಣಾಗ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾಧಿಕಾರಿಗಳಿಗೆ, ಆಮೇಲೆ ಈ ಫ್ಯಾಕ್ಟ್ರಿಗಳಿಗೆ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೂ ನಾಚಿಕೆ ಇಲ್ಲ ಅಂತ ಹೇಳ್ತೀನಿ ನಾನು. ಇವತ್ತು ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಏನು ಈ ಶುಗರ್ ಫ್ಯಾಕ್ಟ್ರಿಗಳದಾವ, ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಶುಗರ್ ಫ್ಯಾಕ್ಟ್ರಿಗಳು ಹಾಕಿ ನಮ್ಮ ರೈತರಿಗೆ ಏನದ ಇವತ್ತು ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಸರಿಯಾದ ಸಮಯಕ್ಕೆ ಕಟಾವು ಮಾಡ್ದೇನೆ ಆ ಕಬ್ಬಿನ ಇಳುವರಿ ಏನದ ಇವತ್ತು ಕಡಿಮೆ ಆಗ್ತಾ ಇದೆ. ಇವತ್ತು ವೇಟ್ ಕಡಿಮೆ ಆಗ್ತಾ ಇದೆ. ಇವತ್ತೇನು ಶಾಬಾದ್ ತಾಲೂಕಿನ ಮುದ್ಗಿ ಗ್ರಾಮದಲ್ಲಿ 400 ಎಕರೆಗಿಂತ ಹೆಚ್ಚು ಕಬ್ಬು ಇವತ್ತು ಒಣಗುವ ಸ್ಥಿತಿಯಲ್ಲಿ ಬಂದಿದೆ. ಈಗ ಅವ್ರಿಗೆ ಆ ವೇಟ್ ಬರಂಗಿಲ್ಲ. ಅವ್ರಿಗೆ ಏನು ಅವರು ಖರ್ಚು ಮಾಡಿದಾರ ಆ ದುಡ್ಡು ಕೂಡ ಅವರಿಗೆ ವಾಪಸ್ ಆಗ್ತಾ ಇಲ್ಲ. ಇವತ್ತೇನದ ಈ ರೈತರು ಆ ಕಾರ್ಖಾನೆಗಳಿಗೆ ಹೋದ್ರೆ ಗುಂಡಾವರ್ತನೆ ಮಾಡ್ತಾ ಇದ್ದಾರೆ. ಆ ಏನು ಕಾರ್ಖಾನೆಯ ಸಿಬ್ಬಂದಿಗಳದಾರ ಅವ್ರ ಮ್ಯಾಗ ಕಠಿಣ ಕ್ರಮ ಆಗಬೇಕು. ಮತ್ತು ಆ MDಗೆ ಏನದ ಈ ಕೂಡಲೇ ಏನದ ಜಿಲ್ಲಾಧಿಕಾರಿಗಳು ಅವ್ರ ಮ್ಯಾಗ ನೋಟಿಸ್ ಕೊಡಬೇಕು. ಈ ಕೂಡಲೇ 3 ದಿನಗಳಲ್ಲಿ
ನಮ್ಮ ರೈತರ ಕಬ್ಬನ್ನು ಕಟಾವು ಮಾಡಿ ನಮ್ಮ ರೈತರಿಗೇನು 3,000 ರೂಪಾಯಿ ಬೆಂಬಲ ಬೆಲೆ ಪ್ರತಿ ಟನ್ನಿಗೆ ಕೊಡಬೇಕು ಅಂಥೇಳಿ ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಇವರು 3 ದಿನದ ಒಳಗಡೆ ಏನಾದರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದಲ್ಲಿ ನಾವು ಇಡೀ KPR ಫ್ಯಾಕ್ಟ್ರಿಯನ್ನು ಮುತ್ತಿಗೆ ಹಾಕಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಬರೀ 20-30 ರೈತರಲ್ಲ, ಇಡೀ ಕಲಬುರಗಿ ಜಿಲ್ಲೆಯಿಂದ ಸಾವಿರಾರು ಕಬ್ಬು ಬೆಳೆಗಾರರು ಬಂದು ನಾವೇನದ ಇವತ್ತು ಆ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ. ಪ್ರತಿಭಟನೆಯಲ್ಲಿ ಕುಮಾರಸ್ವಾಮಿ ಮಠಪತಿ, ಬಸವರಾಜ್ ಸಿಕೋರಿ, ವಿಜಯ್ ಜಾಧವ್, ಬಸವರಾಜ್, ಸುಭಾಷ್ ಚಂದ್ರ ಪಾಂಚಾಳ್, ಈರಣ್ಣ ರುದ್ರಪ್ಪ, ನಾಗರಾಜ್ ಗರೂರ್, ರವಿ ತಳ್ವಾರ್ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ಪ್ರೊಫೆಸರ್ SS ಆಲ್ಗೂರ್ ಅವರ ಜನ್ಮದಿನದ ಪ್ರಯುಕ್ತ ಪ್ರೊಫೆಸರ್ SS ಆಲ್ಗೂರ್ ಪ್ರತಿಷ್ಠಾನ ಕಲಬುರಗಿ ವತಿಯಿಂದ ಕ್ರಿಯಾಚಿಂತಕ ಪ್ರಶಸ್ತಿ ಪುರಸ್ಕಾರ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಪ್ರಗತಿಪರ ಚಿಂತಕ RK ಹುಡುಗಿ ಅವರು ಮಾತನಾಡಿದರು. ಇಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ RK ಹುಡುಗಿಯವರು 2022ನೇ ಸಾಲಿನ SS ಆಲ್ಗೂರ್ ಕ್ರಿಯಾಚಿಂತಕ ಪ್ರಶಸ್ತಿಗೆ ವಿಜಯಪುರ ಜಿಲ್ಲೆಯ ವಿಶ್ರಾಂತ್ ಮುಖ್ಯೋಪಾಧ್ಯಾಯ ರಂಗನಾಥ್ ಅಕ್ಕಲ್ಕೋಟ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಸಾಮಾಜಿಕ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಿದ ಗಣ್ಯರಿಗೆ ಕ್ರಿಯಾಚಿಂತಕ ಪ್ರಶಸ್ತಿ ಪುರಸ್ಕಾರ ಪ್ರತಿ ವರ್ಷ ನೀಡುತ್ತಾ ಬಂದಿದೆ. ಇದೀಗ ಮಾರ್ಚ್ 6ರಂದು ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ಪ್ರೊಫೆಸರ್ SS ಆಲ್ಗೂರ್ ಅವರು ಈ ಭಾಗದ ಶೈಕ್ಷಣಿಕ ಚಿಂತಕರಾಗಿದ್ದು, ಅವರ ಕ್ರಿಯಾತ್ಮಕ ಸಾಧನೆಗಳು ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಅದರಂತೆ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಮೋಘ ಸಾಧನೆಗೈದವರಿಗೆ ಕ್ರಿಯಾಚಿಂತಕ ಪ್ರಶಸ್ತಿ ನೀಡಲಾಗುತ್ತಿದೆ ಎಂದರು. ಈ ದಿನದ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅಂತಂದರೆ, ಬಹಳ ದಿನಗಳ ಹಿಂದೆ ನಮ್ಮ ಹತ್ರ ಇಲ್ಲಿ ಗುಲ್ಬರ್ಗದಾಗೆ ಪ್ರೊಫೆಸರ್ ಆಲ್ಗೂರ್ ಅಂತ ಒಬ್ಬ ಪ್ರೊಫೆಸರ್ ಇದ್ದರು, ಕನ್ನಡ ಪ್ರಾಧ್ಯಾಪಕರು. ಅವ್ರ ಹೆಸರಿಗೆ ಕನ್ನಡದ ಪ್ರಾಧ್ಯಾಪಕರು, ಆದರೆ ಭಾಳ ದೊಡ್ಡ ಹೋರಾಟಗಾರರು, ಚಿಂತಕರು ಮತ್ತು ಅದ್ಭುತವಾದಂಥ ಇಂಗ್ಲೀಷಿನ ಮೇಲೆ ಮಾಸ್ಟರ್ ಇದ್ದಂಥ ವ್ಯಕ್ತಿಯಾಗಿದ್ದರು. ಭಾಳ ದೊಡ್ಡ ರೀಡರ್, ದೊಡ್ಡ ಲೇಖಕರು ಹೆಂಗೆ ಸಿಗ್ತಾರೋ ಹಾಗೆ ದೊಡ್ಡ ರೀಡರ್ ಆಗಬೇಕಂತ ಹೊರಟಿನಿ ನಾನು ಅಂತ ಹೇಳ್ಕೊಂಡು ಅಡ್ಡಾಡ್ತಿದ್ರು. ಅವ್ರ ಓದಿನ ಹರಿವು ಭಾಳ ಅಪಾರವಾಗಿತ್ತು. ಬಹುಶಃ ಆ ಕಾರಣದಿಂದಾಗಿ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡಿದರು, ಬೀದರ್ ಇರ್ಬೋದು, ಶಾಬಾದ್ ಇರ್ಬೋದು, ಗುಲ್ಬರ್ಗದಾಗಿರ್ಬೋದು, ಸುರ್ಪುರದಾಗಿರ್ಬೋದು, ಎಲ್ಲೆಲ್ಲಿ ಅವ್ರು ಕೆಲಸ ಮಾಡಿದರು ಅಲ್ಲೆಲ್ಲ ಅನೇಕ ಜನ ಚಿಂತಕರನ್ನು, ಲೇಖಕರನ್ನು ಮತ್ತು ಸಾಮಾಜಿಕ ಹೋರಾಟಗಾರರನ್ನು ಹುಟ್ಟುಹಾಕಿದಂಥ ಕೀರ್ತಿ ಅವ್ರಿಗೆ ಸಲ್ತದೆ. ಇಂಥ ಕ್ರಿಯಾಶೀಲ ಆಲ್ಗೂರ್ ಅವರ ನೆನಪಿಗಾಗಿ ಒಂದು ಕ್ರಿಯಾಚಿಂತಕ ಅನ್ನೋ ಒಂದು ಪ್ರಶಸ್ತಿಯನ್ನು ಅವರ ಸ್ಮರಣಾರ್ಥವಾಗಿ ಸಂಘಟನೆಗೊಂಡಂಥ ಒಂದು ಟ್ರಸ್ಟಿನ ವತಿಯಿಂದ ಪ್ರತಿ ವರ್ಷ ಕೊಡ್ತಾಯಿದ್ದೀವಿ. ಅವ್ರ ಜನ್ಮದಿನದಂದು. ಅವರ ಜನ್ಮದಿನ ಮಾರ್ಚ್ 1, ಆದರೆ ಸಾಮಾನ್ಯವಾಗಿ ಮಾರ್ಚ್ 1 ಅನುಕೂಲ ಆಗೋಲ್ಲ ಆ ದಿನ ಅನ್ನೋ ಕಾರಣಕ್ಕೆ ಸಂಡೇ ದಿವಸ ಮಾಡಬೇಕು, ಹೆಚ್ಚು ಜನರಿಗೆ ಅನುಕೂಲ ಬರ್ತಾರೆ ಅನ್ನೋ ಕಾರಣಕ್ಕೆ ಈ ವರ್ಷ ಕೂಡ ಮತ್ತೆ ಮಾರ್ಚ್ 6ನೇ ತಾರೀಕು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ನಡೆಯೋದು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್. ಈ ವರ್ಷದ ಪ್ರಶಸ್ತಿಗೆ ಪುರಸ್ಕೃತರಾದವರು ಬಿಜಾಪುರಿನ ರಂಗನಾಥ್ ಸಿ ಅಕ್ಕಲ್ಕೋಟ್ ಅನ್ನೋ. ಅವರು ಕೂಡ ಆಲ್ಗೂರ್ ಅವ್ರ ಹಾಗೆ ಲೇಖಕರು ಹೌದು, ಪ್ರತಿಭಾವಂತ ಲೇಖಕರು ಹೌದು, ಮತ್ತು ಜೊತೆಗೆ ಹೋರಾಟಗಾರರು ಹೌದು. ಇಂಥ ಹೋರಾಟಗಾರರು ಮತ್ತು ಲೇಖಕರನ್ನು ಗುರುತಿಸಿ ಈ ವರ್ಷ ಕ್ರಿಯಾಚಿಂತಕ ಪ್ರಶಸ್ತಿಯನ್ನು ಕೂಡ ಒಂದು ತೀರ್ಮಾನವನ್ನು ಟ್ರಸ್ಟ್ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಆಲ್ಗೂರ್ ಅವರ ಜೀವನ, ಚಿಂತನೆ ಮತ್ತು ಅವರ ಸಾಧನೆಯ ಬಗ್ಗೆ ಪ್ರೊಫೆಸರ್ ರವೀಂದ್ರ ಬಿ ಪಾಟೀಲ್ ಅವರು ಮಾತಾಡೋರಿದ್ದಾರೆ. ಅವರು ಸೈಕಾಲಜಿಸ್ಟ್ ಆಗಿದ್ದರು, ವಿಶೇಷವಾಗಿ ಈ ಮನಃಶಾಸ್ತ್ರವಾಗಿದ್ದು ಕೂಡ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು. ಸಾಮಾನ್ಯವಾಗಿ ಶಿಕ್ಷಕರಾಗಿದ್ದವರು ಹೆಚ್ಚು ಲೈಮ್ಲೈಟಿಗೆ ಬರೋದೇ ಇಲ್ಲ. ಆದರೆ ಆಲ್ಗೂರ್ ಅವರ ವಿಶೇಷತೆ ಅಂತಂದರೆ ಅವರು ಕೇವಲ ಸಾಮಾನ್ಯ ಶಿಕ್ಷಕನಾಗಿರದೆ, ಶಿಕ್ಷಕ ಅಂತಂದರೆ ಯಾರು ಹಿ ಹೂ ಗೋಸ್ ಓವರ್ ಟು ದ ಕ್ಲಾಸ್ ರೆಗ್ಯುಲರ್ಲಿ, ಪಂಕ್ಚುಲಿ, ಟೀಚರ್ಸ್ ದ ಲೆಸನ್, ಕಂಪ್ಲೀಟ್ ದ ಸಿಲೆಬಸ್ ವೆಲ್ ಆನ್ ಟೈಮ್, ಗುಡ್ ಟೀಚರ್. ಅವರೇ ಹೇಳುವಂಗೆ ಬೆಟರ್ ಟೀಚರ್ ಅಂದರೆ, ಆ್ಯಸ್ ಇನ್ ದ ಕೇಸ್ ಆಫ್ ಗುಡ್ ಟೀಚರ್,
goes over to the class punctually, teaches the lesson, completes the syllabus well on time. But at the same time, in addition to it, ಅದಕ್ಕೆ ವ್ಯತಿರಿಕ್ತ, ಅದಕ್ಕೆ ಹೊರತಾಗಿ, ಅದಕ್ಕೆ ಇನ್ನಿಷ್ಟು ಹೆಚ್ಚಾಗಿ, he will be interpreting the things in terms of new meanings, ಹೊಸ ಒಳಬಳವುಗಳನ್ನು ಕೊಡ್ತಕ್ಕಂಥ ಉತ್ತಮ ಶಿಕ್ಷಕ ಅನ್ನೋ ಒಂದು ಕಾನ್ಸೆಪ್ಟನ್ನು ಅವ್ರು ಕೊಟ್ಟಿದ್ರು. ಗುಡ್ ಟೀಚರ್, ಬೆಟರ್ ಟೀಚರ್ ಅಂದಮೇಲೆ ಬೆಸ್ಟ್ ಟೀಚರು ಇರ್ಬೋದಲ್ಲ ಅನ್ನೋ ಒಂದು ಕಲ್ಪನೆ ಬರ್ತದೆ. ಆ್ಯಂಡ್ ಹೂ ಇಸ್ ದ ಬೆಸ್ಟ್ ಟೀಚರ್? ದ ಬೆಸ್ಟ್ ಟೀಚರ್ ಈಸ್ ಒನ್ he who goes over to the class well on time, teaches the lesson sincerely with all honesty and integrity, completes the syllabus well on time, and also, as in the case of better teacher, he will be interpreting the things in terms of new meanings. Over and above all these things, the best teacher will be one, he who will be not only interpreting the things but inspiring the students to unravel the mystery of the individual, mystery of the society, mystery of the total universe. ಅಂದರೆ ಜ್ಞಾನದ ಬಗ್ಗೆ ಅಪಾರ ದಾಹವನ್ನು ಹುಟ್ಟಿಸಿ ವ್ಯಕ್ತಿಯನ್ನು, ಸಮಾಜವನ್ನು ಮತ್ತು ನಮ್ಮೆಲ್ಲರನ್ನು ಆವರಿಸಿದಂಥ ನಿಸರ್ಗವನ್ನು ಒಳಹೊಕ್ಕು ಹೊಸ ಸತ್ಯಗಳನ್ನು, ಹೊಸ ಸಂಗತಿಗಳನ್ನು ತಿಳ್ಕೋಬೇಕು ಅಂತಕ್ಕಂಥ ದುರ್ದಮ್ಯವಾದಂಥ ಒಂದು ಬಯಕೆಯನ್ನು ವಿದ್ಯಾರ್ಥಿಗಳಲ್ಲಿ ಯಾರು ಹುಟ್ಟಿಸ್ತಾರೋ ಅಂಥವ್ರು ಬೆಸ್ಟ್ ಟೀಚರ್ ಅಂತಾರೆ. ಈ ವೇಳೆ ಡಿಎಸ್ ನಾಮದಾರ್, ಪ್ರೊಫೆಸರ್ ಎಲ್.ಬಿ. ಹಿಟ್ಟಿನ್, ಬಸವರಾಜ್ ಎರ್ಗುಳ್ ಮತ್ತಿತರರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆಳಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳ ಸುಳ್ಳು ವದಂತಿ ಹರಡುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಜಿಲ್ಲಾಧಿಕಾರಿ ಯಶವಂತ್ ಬಿ ಗುರ್ಕರ್ ಎಚ್ಚರಿಕೆ. ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಶರಣಬಸವೇಶ್ವರ ಕಲಾ ವಿಭಾಗದ ವತಿಯಿಂದ ಕಲಬುರಗಿ ನಗರವನ್ನ ನೈರ್ಮಲ್ಯ ಕುರಿತು ವಿದ್ಯಾರ್ಥಿಗಳಿಗೆ ಆಯೋಜಿಸುವ ಕಾರ್ಯಕ್ರಮ ಉದ್ಘಾಟಿಸಿದ ಗಣ್ಯರು. ಇಲ್ಲಿಗೆ ಇನ್ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555.